ಕತ್ತಿಬೀಸನಹಳ್ಳಿ ಗ್ರಾಮದಲ್ಲಿ ಪುರಾತನ ಕಾಲದ ಪ್ರಸಿದ್ಧ ಪವಾಡ ಮಹಿಮೆ ದೇವಸ್ಥಾನ ಭಕ್ತರ ಕೋರಿಕೆಗಳು ಸಿಗಲಿರುವ ಏಕೈಕ ಪುಣ್ಯಕ್ಷೇತ್ರ ಶ್ರೀ ಚನ್ನಕೇಶವ ಸ್ವಾಮಿ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮಕ್ಕೆ ಗೌರವಾನ್ವಿತರು ಎಂಎಲ್ಎ ಜಿಕೆ ವೆಂಕಟಶಿವಾರೆಡ್ಡಿ ಹಾಗೂ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್, ಸಮಾಜ ಸೇವಕರು, ಜನರ ಪರ ನಾಯಕ ಕೋಲಾರ ಸಿಎಂಆರ್ ಶ್ರೀನಾಥ್ ರವರು, ಮಾಜಿ ಶಾಸಕರು ವೈಎ ನಾರಾಯಣಸ್ವಾಮಿರವರು, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ತೂಪಲ್ಲಿ ನಾರಾಯಣಸ್ವಾಮಿ, ಕೋಮುಲ್ ನಿರ್ದೇಶಕರು ಕೆಕೆ ಮಂಜುನಾಥ್ ರೆಡ್ಡಿ, ಜಿಲ್ಲಾ ವ್ಯಾಪ್ತಿಯ ಹಾಗೂ ತಾಲೂಕು ವ್ಯಾಪ್ತಿ ಹೋಬಳಿ ಮಟ್ಟದ ಈ ಭಾಗದ ಎಲ್ಲ ಗ್ರಾಮಗಳ ಗಣ್ಯರು ಮತ್ತು ಜನಸಾಮಾನ್ಯರು, ಹಿರಿಯರು, ಸುತ್ತಮುತ್ತ ಎಲ್ಲ ಗ್ರಾಮಗಳ ಭಕ್ತರು ಭಾಗವಹಿಸಿ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ದಾನಿಗಳು ಹಾಗೂ ಶ್ರೀ ಚನ್ನಕೇಶವ ಸ್ವಾಮಿ ದೇವಸ್ಥಾನ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಘದ ಆಡಳಿತದ ಮಂಡಳಿ ಮತ್ತು ಕತ್ತಿಬೀಸನಹಳ್ಳಿ ಗ್ರಾಮದ ಹಾಗೂ ದೇವಸ್ಥಾನದ ಅಧ್ಯಕ್ಷರು, ಗೌರವಾನ್ವಿತರು, ಸಮಾಜ ಸೇವಕರು ಕೆವಿ ನಾರಾಯಣ ರೆಡ್ಡಿ ಹಾಗೂ ಪ್ರಧಾನ ಕಾರ್ಯದರ್ಶಿ ಎನ್ ಸೋಮಶೇಖರ್ ರೆಡ್ಡಿ, ಖಜಾನ್ಸಿ ಮುನಿವೆಂಕಟರೆಡ್ಡಿ ಉಪಸ್ಥಿತರಿದ್ದು ಬ್ರಹ್ಮರಥೋತ್ಸವ ಅದ್ದೂರಿ ಸಂಭ್ರಮ ಆಚರಣೆ, ಡೋಲು ಕುಣಿತ, ವಾದ್ಯಗೋಷ್ಠಿ, ಗ್ರಾಮದ ಆಡಳಿತ ಮಂಡಳಿ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಅಭಿಮಾನಿ ಆನಂದ್ರವರು ಗಣ್ಯರಿಗೆ ಸ್ವಾಗತ ಕೋರಿದರು. ಬಂದಿರುವ ಎಲ್ಲ ಭಕ್ತರು ದೇವರ ಪ್ರಸಾದ ಮತ್ತು ಅನ್ನ ಸಂತರ್ಪಣೆ ಸ್ವೀಕರಿಸಿ ಪ್ರತಿದಿನ ಪೂಜಾ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆಯನ್ನ ತಿಳಿಸುತ್ತಾ ಈ ಸಂದರ್ಭದಲ್ಲಿ ಸಮಾಜ ಸೇವಕರು ಕೋಲಾರ ಸಿಎಂಆರ್ ಶ್ರೀನಾಥ್ ರವರು ದೇವಸ್ಥಾನದ ಬಗ್ಗೆ ಕುರಿತು ಮಾತನಾಡಿದರು. ಅದೇ ರೀತಿ ಮಾಜಿ ಶಾಸಕರು ವೈಎ ನಾರಾಯಣಸ್ವಾಮಿರವರು ಸಲಹೆ ಸೂಚನೆಗಳನ್ನು ತಿಳಿಸಿದರು. ಶ್ರೀ ಚನ್ನಕೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಗೌರವಾನ್ವಿತರು, ಸಮಾಜ ಸೇವಕರು, ದೇವಸ್ಥಾನದ ಅಧ್ಯಕ್ಷರು, ಪದಾಧಿಕಾರಿಗಳು, ಊರಿನ ಗ್ರಾಮಸ್ಥರು ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ನಡೀತಾ ಇತ್ತು, ಅದಕ್ಕೆ ಕರೆದಿದ್ರು. ಇವತ್ತು ಕಾರ್ಯಕ್ರಮಗಳು ಹಲವಾರು ಇರೋದ್ರಿಂದ ಸ್ವಲ್ಪ ತಡ ಆಯಿತು. ನಾನು ಅದರಿಂದ ಇಲ್ಲಿ ನನ್ನೆಲ್ಲ ಪ್ರೀತಿಯ ಅಣ್ಣ ತಮ್ಮಂದು ರೈತ ಬಂಧುಗಳಲ್ಲಿ ಮೊದಲನೇದಾಗಿ ಕ್ಷಮೆ ಕೋರ್ತಾ, ಈ ಒಂದು ಸ್ಥಳ, ಈ ಸ್ಥಳದ ಮಹಿಮೆ ಬಹಳ ಒಂದು ವಿಶೇಷವಾದಂಥದ್ದು. ಈಗಾಗಲೇ ನನ್ನ ರೈತ ಬಾಂಧವರು ಹೇಳಿದಂಗೆ ಈ ಒಂದು ಮೂರ್ತಿ ಕಳವಾಗಿತ್ತು. ಕಳವಾದ ನಂತರ ಆ ದೇವರು ಅವ್ರಿಗೆ ಯಾವ ರೀತಿ ಬುದ್ಧಿ ಕೊಟ್ಟನೋ, ಯಾವ ರೀತಿಯಾದಂಥ ಒಂದು ಪ್ರಭಾವ ಅಥವಾ ಅದರ ಒಂದು ವಿಶೇಷತೆ ಇದು ಗೊತ್ತಿಲ್ಲ. ಮತ್ತೆ ಮಾರನೇ ದಿನ ಮೂರ್ತಿನ ತಂದು ಇಲ್ಲೇ ಇಟ್ಟೋದಂಥದ್ದು. ಇದು ಆ ದೇವರ ಒಂದು ಮಹಿಮೆ, ಆ ಒಂದು ಸ್ಥಳದ ಪ್ರತಿ ಒಂದು ಅಭಿಮಾನ ಮತ್ತೆ ಜನರ ಒಂದು ಭಕ್ತಿ ಏನಿದೆ ಅನ್ನೋದನ್ನು ತೋರ್ಪಡಿಸ್ತದೆ. ಜೊತೆಯಾಗಿ ಕೇವಲ ಗ್ರಾಮ ಅಲ್ಲ, ಸುತ್ತಮುತ್ತಲ ಗ್ರಾಮ, ಪಕ್ಕದ ನೆರೆದ ತಾಲೂಕು, ಜಿಲ್ಲೆಗಳಿಂದ ಇವತ್ತು ದಿವಸ ಸಾವಿರಾರು ಸಂಖ್ಯೆಯಲ್ಲಿ ಗ್ರಾಮಕ್ಕೆ ಬಂದು ಏನೋ ಒಂದು ದೇವರ ಒಂದು ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ. ಇದು ಲೋಕ ಕಲ್ಯಾಣಕ್ಕೆ ಆಗ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮಗಳು. ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ ಇಂಥ ಒಂದು ದೇವತಾ ಕಾರ್ಯ ನಮ್ಮೆಲ್ಲರೂ ಕೂಡ ಒಳ್ಳೇದಾಗ್ಲಿ, ಗ್ರಾಮಸ್ಥರಿಗೆ, ವಿಶೇಷವಾಗಿ ರೈತ ಬಂಧುಗಳಿಗೆ ಒಳ್ಳೆ ಮಳೆ ಬೆಳೆ ಆಗಿ ಒಳ್ಳೆ ಬೆಲೆ ಸಿಗುವಂಥದ್ದಾಗ್ಲಿ, ಎಲ್ಲರೂ ಕೂಡ ಸೌಹಾರ್ದದಿಂದ ಸಹಬಾಳ್ವೆ ನೀಡ್ತಕ್ಕಂಥ ಒಂದು ಅತ್ಯುತ್ತಮವಾದ ವಾತಾವರಣ ನಿರ್ಮಾಣ ಆಗಿದ್ದಕ್ಕೆ ನಾನು ಬಹಳ ಹರ್ಷ ವ್ಯಕ್ತಪಡಿಸ್ತೇನೆ. ಹಾಗಾಗಿ ಇವತ್ತು ದಿವಸ ಬಂದಿದ್ದಕ್ಕೆ ಮತ್ತೆ ಗ್ರಾಮಸ್ಥರು ಎಲ್ಲ ನನ್ನನ್ನು ಪ್ರೀತಿಯಿಂದ ಅವ್ರ ಮನೆ ಕುಟುಂಬದ ಸದಸ್ಯನೋ, ನಮ್ಮ ಅಣ್ಣನೋ ತಮ್ಮನೋ ಅನ್ನೋ ಒಂದು ಭಾವನೆಯಿಂದ ಕರೆದು ನನಗೆ ದೇವರ ಒಂದು ಆಶೀರ್ವಾದ ಪಡೆಯಲಿಕ್ಕೆ ಅನುವು ಮಾಡಿಕೊಟ್ಟಂತ ಸರ್ವ ನನ್ನ ಗ್ರಾಮಸ್ಥರು ಕೂಡ ನಾನು ಮತ್ತೊಮ್ಮೆ ಅವರಿಗೆ ನಮಸ್ಕಾರ ತಿಳಿಸಿದ್ದು. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ. ರಾಜ್ಯ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ತಮ್ಮ ಒಂದು ಸಮಾಜ ಸೇವೆ ಎಲ್ಲ ಸಮುದಾಯದವರಲ್ಲಿ ಸಂಯೋಜಿಸಿಕೊಂಡು ಈ ದಿನ ಈ ಶ್ರೀನಿವಾಸ ತಾಲೂಕು ವ್ಯಾಪ್ತಿ ಈ ಕತ್ತಿಬೀಸನಲ್ಲಿ ಈ ದೇವರ ಒಂದು ಚನ್ನಕೇಶ್ವರ ಸ್ವಾಮಿ ಒಂದು ಪವಾಡ ಮಹಿಮೆ ತಾವು ಭೇಟಿಯಾಗಿರುವ ಮುಂಬರುವ ದಿನಗಳಲ್ಲಿ ಈ ದೇವಸ್ಥಾನಕ್ಕೆ ಈ ಜನ, ಈ ಗ್ರಾಮಸ್ಥರಿಗೆ ಯಾವ ರೀತಿ ಸಹಕಾರ? ನೋಡಿ, ನಾನೊಬ್ಬ ಪ್ರಗತಿಪರ ರೈತ. ನನ್ನನ್ನ ರೈತ ಬಾಂಧವರು ಉಳಿಸಿ ಬೆಳೆಸಿದರು. ಇವತ್ತು ನಾನು ಈ ಮಟ್ಟಕ್ಕೆ ಒಂದು ಆರ್ಥಿಕವಾಗಿ ಬೆಳಿಬೇಕಂದ್ರೆ ನನ್ನ ರೈತ ಬಾಂಧವರು, ವಿಶೇಷವಾಗಿ ಅನ್ನದಾತರು ಅಂತ ಹೇಳ್ಬೋದು, ಅವರಿಂದ ನಾನು ಬೆಳೆದಿದ್ದೀನಿ. ಹಾಗಾಗಿ ಅವರ ಒಂದು ಸೇವೆ ನನಗೆ ಒಂದು ದೇವರ ಸೇವೆ ಇದ್ದಂಗೆ. ನಾನು ಸಮಾಜ ಸೇವೆ ಅಂತ ಕರೆಯೋದಿಲ್ಲ, ಅವರ ಸೇವೆಗಳು. ಯಾಕಂದ್ರೆ ಅವರಿಂದ ಬೆಳೆದಿರುವಾಗ ನಾನು ಒಂದು ಕೃತಜ್ಞತೆ, ಧನ್ಯತಾ ಭಾವ ಇರ್ತದೆ. ಹಾಗಾಗಿ ಆ ಒಂದು ಕಾರ್ಯಕ್ರಮಗಳು ಏನೇ ಕರೆದಾಗ ಅಥವಾ ಅವರು ಪ್ರೀತಿಯಿಂದ ನಾನು ಆಹ್ವಾನ ಮಾಡಿದಾಗ ನಾನು ಹೋಗ್ಬೇಕಾಗಿರ್ತಕ್ಕಂಥದ್ದು ಭಾಗವಹಿಸೋದು ನನ್ನ ಧರ್ಮ. ಆ ನಿಟ್ಟಿನಲ್ಲಿ ಇವತ್ತು ಬಂದಿದ್ದೀನಿ, ಸಂತೋಷ ಆಗ್ತಾ ಇದೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಸರ್ವರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ದೇವರಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ಶ್ರೀನಿವಾಸಪುರ ತಾಲೂಕು ಯಲ್ದೂರು ಹೋಬಳಿಯ ಕತ್ತಿಬೀಸನಹಳ್ಳಿ ಗ್ರಾಮದಲ್ಲಿ ಬಹಳ ಪುರಾತನ ಪ್ರಸಿದ್ಧವಾದಂಥ, ಇತಿಹಾಸ ಪ್ರಸಿದ್ಧವಾದಂಥ ಶ್ರೀ ಲಕ್ಷ್ಮೀ ಚನ್ನಕೇಶ್ವರ ಸ್ವಾಮಿ ದೇವಾಲಯದ ಒಂದು ಜಾತ್ರಾ ಮಹೋತ್ಸವದ ಇವತ್ತಿನ ದಿವಸ ಆಗಮಿಸಿದ್ದೀನಿ. ಒಂದು ವಿಶೇಷ ಏನಂದ್ರೆ, ಶ್ರೀನಿವಾಸಪುರ ತಾಲೂಕಲ್ಲಿ ಏನು ಧಾರ್ಮಿಕ ವಿಚಾರಗಳಲ್ಲಿ ಅನೇಕ ದೇವಸ್ಥಾನಗಳಲ್ಲಿ
ಪ್ರತಿ ವರ್ಷ ವಿಶೇಷವಾದಂಥ ಒಂದು ಪೂಜಾ ಕೈಂಕರ್ಯಗಳು ಮತ್ತು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲ ಜಾತಿ ವರ್ಗದವರ ಜನ ಪ್ರತಿಯೊಂದು ದೇವಸ್ಥಾನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಾವೆಲ್ಲರೂ ಒಂದೇ ಒಗ್ಗಟ್ಟಾಗಿ ಬಾಳ್ಬೇಕು ಅಂತಕ್ಕಂಥ ಒಂದು ಸಂದೇಶ ನೀಡ್ತಕ್ಕಂಥ ಒಂದು ವಿಶೇಷವಾದಂಥ ಒಂದು ತಾಲೂಕು, ವಿಶೇಷವಾದಂಥ ಒಂದು ಜನ. ಹಾಗಾಗಿ ನನಗಿವತ್ತು ಈ ಜಾತ್ರಾ ಮಹೋತ್ಸವಕ್ಕೆ 3 ರಿಂದ 4 ಗಂಟೆ ಸಮಯಕ್ಕೆ ಏನು ಆ ಒಂದು ಜಾತಿ ಜನಾಂಗಗಳನ್ನ ಜೊತೆಗೆ ಕರ್ಕೊಂಡು ಹೋಗುವ ಸಮ ಸಮಾಜ ನಿರ್ಮಾಣ ಮಾಡೋದಕ್ಕೆ ಎಲ್ಲರೂ ನಾಂದಿಯನ್ನು ಹಾಕಿಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಇವತ್ತು ನಾವೆಲ್ಲರೂ ಹಿರಿಯರು, ಹುಡುಗರು, ಯುವಕರು ಎಲ್ಲರೂ ಒಟ್ಟಿಗೆ ಸೇರಿ ಜಾತಿ ಮತ ಭೇದ ಅನ್ನದೇ ಪಕ್ಷಪಾತವನ್ನು ಬಿಟ್ಟು ಎಲ್ಲರೂ ಸೇರಿ ಒಟ್ಟಾಗಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಬಹಳ ಸಂತೋಷ ಆಗಿದೆ. ಚೆನ್ನಕೇಶವ ಸ್ವಾಮಿ ಎಲ್ರಿಗೂ ಒಳ್ಳೆಯದನ್ನ ಮಾಡಲಿ, ಸರ್ವರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ, ಎಲ್ಲರ ಆಸೆ ಆಕಾಂಕ್ಷೆ ಈಡೇರಿಸಲಿ, ಮತ್ತು ಈ ಊರಿನಲ್ಲಿ ಎಲ್ರಿಗೂ ಒಳ್ಳೆಯ ಸಮಾಧಾನ ಮನಸ್ಸು, ಒಳ್ಳೆಯ ಬುದ್ಧಿ ಕೊಡಲಿ. ಅದ್ರ ಮುಖಾಂತರ ಸಮಾಜದಲ್ಲಿ ಯಾವುದೇ ಕಲಹ, ಗೊಂದಲ, ವೈಷಮ್ಯ ಯಾವುದು ಇಲ್ದಿರ ನಮ್ಮ ಆದ್ಯತೆ, ಶಾಲೆಗಳು ನಮ್ಮ ಆದ್ಯತೆ, ಕೆರೆಗಳು ನಮ್ಮ ಆದ್ಯತೆ, ನೈಸರ್ಗಿಕ ಸಂಪತ್ತು ನಮ್ಮ ಆದ್ಯತೆ. ಹಾಗಾಗಿ ಯಾರ್ಯಾರು ಸಾರ್ವಜನಿಕರು ಇದ್ರ ಬಗ್ಗೆ ಕಾಳಜಿ ಉಳ್ಳವರು ಇದ್ರ ಬಗ್ಗೆ ನಮಗೆ ಸಂಪರ್ಕ ಮಾಡಿ ಬೇಡಿಕೆಯನ್ನಿಟ್ಟಾಗ ನಮ್ಮ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಸಹಾಯ ಮಾಡೋದನ್ನ ಮುಂದುವರಿಸಿ ಹೋಗ್ತಾ ಇದ್ದೇನೆ. ಇಲ್ಲಿಗೂ ಸಹಾಯ ಮಾಡ್ತೀನಿ. ಕತ್ತಬಿಸಿನಲ್ಲಿ ಒಂದು ಗ್ರಾಮಕ್ಕೂ ಸಹಾಯ ಇದೆ. ಆ ದೇವಸ್ಥಾನಕ್ಕೂ ಸಹಾಯ ಮಾಡಿದ್ದೆ, ಇದಕ್ಕೂ ಸಹಾಯ ಮಾಡ್ತೀನಪ್ಪ.
ಕಲಶ ದೇವತಾಭ್ಯ ಇದನ್ನಮಮ ಓಂ ಭುವ ಸ್ವಾಹ ಓಂ ಸವ ಸ್ವಾಹ ಓಂ ಭೂರ್ಭುವ ಸ್ವ ಸ್ವಾಹ ಪ್ರಜಾಪತಯ ಇದನ್ನಮಮ ಓಂ ಶ್ರೀವಂ ಅದಿತೇನ ಮನ್ಯಸ್ಮೈ ಹನುಮತೇನ ಮನ್ಯಸ್ಮೈ ಸರಸ್ವತೇನ ಮನ್ಯಸ್ಮೈ ದೇವ ಸವಿತಃ ಪ್ರಸವಿಃ ಅತಃ ಪೂರ್ಣಾವತಿ